ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನ ಸೌಪರ್ಣಿಕ ನದಿಗೆ ತ್ಯಾಜ್ಯ ನೀರನ್ನ ಹರಿಬಿಡಲಾಗಿದೆ. ಇದನ್ನ ತಡೆಗಟ್ಟಲು ಕೈಗೊಂಡಿರುವಂತಹ ಕ್ರಮ ಹಾಗೂ ಸಮಯದ ಬಗ್ಗೆ ವಿವರವಾದ ವರದಿಯನ್ನ ಸಲ್ಲಿಸುವಂತೆ ಉಡುಪಿಯ ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ಮತ್ತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಚೆನ್ನೈನ ದಕ್ಷಿಣ ವಲಯ ನಿರ್ದೇಶನವನ್ನ ನೀಡಿದೆ. ನ್ಯಾಯಾಂಗ ಸದಸ್ಯರಾದ ನ್ಯಾಯಮೂರ್ತಿ ಪುಷ್ಪಾ ಸತ್ಯನಾರಾಯಣ ಮತ್ತು ತಜ್ಞ ಸದಸ್ಯ ಡಾಕ್ಟರ್ ಜಿಟಿ ಪ್ರಶಾಂತ್ ಅವರು ಸಾಮಾಜಿಕ ಕಾರ್ಯಕರ್ತ ಹರೀಶ್ ತೋಳಾರ್ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ನಡೆಸಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ವಾಣಿಜ್ಯ ಸಂಸ್ಥೆಗಳು, ಲಾಡ್ಜ್ ಮತ್ತು ಹೋಟೆಲ್ಗಳಿಂದ ಕೊಳಚೆ ನೀರು ಮತ್ತು ಈ ಕಲುಷಿತವಾಗಿರುವಂತಹ ನೀರನ್ನ ಹೊರಹಾಕಲಾಗ್ತಿದೆ. ಹೀಗಾಗಿ ನದಿ ಹಲವು ವರ್ಷಗಳಿಂದ ಕಲುಷಿತವಾಗಿದೆ ಅಂತ ಈ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಕೊಲ್ಲೂರಿನಲ್ಲಿ 2015ರಲ್ಲಿ 19.97 ಕೋಟಿ ರೂಪಾಯಿಗಳಿಗೆ ಭೂಗತ ಒಳಚರಂಡಿ ಯೋಜನೆ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. ಇನ್ನು 2020ರಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ರೂ ಕೂಡ ನೀರಿನ ಮಾಲಿನ್ಯ ಮಾತ್ರ ನಿಂತಿಲ್ಲ. 2 ವರ್ಷಗಳ ಸೂಚನೆಯ ನಂತರ ಅಂದ್ರೆ ನವೆಂಬರ್ 25, 2025ರಂದು ಉಡುಪಿಯ ಜಿಲ್ಲಾಧಿಕಾರಿ ವರದಿಯನ್ನ ಸಲ್ಲಿಸಿದ್ರು. ಅದು ಸಮಗ್ರವಾಗಿಲ್ಲ ಅನ್ನುವುದಾಗಿ ಎನ್ಜಿಟಿಗೆ ತಿಳಿದು ಬಂದಿದೆ. ಹೀಗಾಗಿಯೂ ಕೂಡ ಉಡುಪಿಯ ಡಿಸಿ ಸ್ವರೂಪ ಟಿಕೆ ಮತ್ತು ಜೊತೆಯಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಿಗೆ ವಿವರವಾದ ವರದಿಯನ್ನ ಸಲ್ಲಿಸುವಂತೆ ಎನ್ಜಿಟಿ ತಿಳಿಸಿದೆ. ಜೊತೆಗೆ ಕರ್ನಾಟಕ ಈ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಿಯಮ ಉಲ್ಲಂಘನೆ ಮಾಡಿದವರ ವಿವರ ಹಾಗೂ ಕೈಗೊಂಡ ಕ್ರಮಗಳ ಕುರಿತು ಕೂಡ ಪ್ರತ್ಯೇಕ ವರದಿಯನ್ನ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಜೊತೆಗೆ ಈ ವಿಚಾರಗಳನ್ನ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 9, 2026ಕ್ಕೆ ನಿಗದಿಯನ್ನ ಪಡಿಸಲಾಗಿದೆ.